try to play, but you're never gonna beat me. Look the other way, what I'm doing ain't easy. Bloody hands stained from the people who deceive me. Muddy hands break through the chains, go free me. Looking for change, looking for pain, pulling a mob, pushing a train. I'll never stop, stick to a lane, pick up the pieces and go rearrange. I'll be the best above all the rest, put me to the test and expect nothing less, your check is I'm chess, what's happening next, yeah. He got the venom, a tangible weapon, no coming in second. This life is a lesson, he got a new engine from pain, it's a blessing. New focus, no guessing, just bold and obsession. All in his possession, you got their attention. I'll leave an impression and take your redemption. Just kill, no discretion, your mind is a weapon. 11-11, it's time for progression, You could try to play, but you're never gonna beat me. Look the other way, what I'm doing ain't easy. Bloody hands stained from the people who deceive me. Muddy hands break through the chains, go free me. People like sheep move feet, hurt it easy. You don't wanna be fast asleep when they're scheming. Better stand tall, ready for a fight, believe me. When they try the chains, you can say no, free me. So he's been looking for somebody who could save him, instead of searching inside for what they gave him. ಆ್ಯಕ್ಚುಲಿ ಡೈಲಿ ಲೈಫ್ ಸ್ಟೈಲ್ ಬ್ಲಾಗ್ ಏನಿದೆ ತುಂಬ ಡಿಲೇ ಆಗ್ತಿದೆ ಖಂಡಿತವಾಗ್ಲೂ. ಪ್ರಾಪರಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಏನು ಅಂತ ಈ ಒಂದು ವೀಡಿಯೋಲಿ ಡೀಟೇಲಾಗಿ ಹೇಳ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಟಿಫನ್ಗೆ ದೋಸೆ ಮಾಡಿದ್ದಾರೆ, ಚಿಕನ್ ಸಾಂಬಾರ್ ವಿತ್ ಚಿಕನ್. ಒಂದು ಆ್ಯಂಡ್ ಲಾಸ್ಟು ಗೋಸ್ಟ್ ಬ್ಲಾಗ್ ಅಂತ ಹಾಕಿದ್ದೆ, ಎಷ್ಟು ಜನ ನೋಡಿದ್ರೋ ಗೊತ್ತಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ನಿಮಗಾಗಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಫಿಶ್ ಟ್ಯಾಂಕ್ ಇದೆಯಾ, ಫಿಶ್ ಟ್ಯಾಂಕ್ ಇರೋದಕ್ಕೆ ಫಿಶ್ ಟ್ಯಾಂಕಲ್ಲಿ ಬೀಳ್ತಿರೋಂಥ ಏರ್ ಬಬಲ್ಸ್ದು ವಾಟರ್ ಏನಿದೆ ಸಿಕ್ಕಾಪಟ್ಟೆ ಸೌಂಡ್ ಇದೆ. ಓಕೆ, ಟಿಫನ್ನ ಮುಗಿಸಿ ಕಂಟಿನ್ಯೂ ಮಾಡ್ತೀನಿ. ಹುಲಿ ನೀವು ಏನಾನ ಹೋಗಿ ಅಂಟು ಮಾಡಿದ್ರೆ ಡೈರೆಕ್ಟಾಗಿ ಬಂದು ಸಾಯಿಸೇ ಬಿಡುತ್ತೆ, ಓಕೆನಾ? ಆ ಟೈಮಲ್ಲಿ ಕಾದು ನಿಂತು ಬೇಟೆ ಆಡಿದ್ರೆ ಖಂಡಿತವಾಗ್ಲೂ ಹುಲಿನೂ ಹೊಡಿಬೋದು, ಆನೆ ಕೂಡ ಹೊಡಿಬೋದು ಖಂಡಿತವಾಗ್ಲೂ ಆ ಒಂದು ಜಾಗದಲ್ಲಿ. ಗೈಸ್, ಏನು ಗೊತ್ತಾ, ಯಾವುದನ್ನ ಒಂದು ಒಳ್ಳೆ ವಿಷಯ ಹೇಳುವಾಗ ಕೇಳುವಾಗ ಸ್ವೀಟ್ ತಿನ್ನಬೇಕು ಅಂತಾರೆ. ನನ್ನ ಹತ್ರ ಈಗ ಸ್ವೀಟ್ ಇಲ್ಲ, ಆರೆಂಜ್ ಇದೆ. ಆರೆಂಜ್ನ ತಿಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡ್ತೀರಾ ಅಂತ ನಂಬ್ತೀನಿ. ಗೈಸ್, ಈ ಒಂದು ಆರೆಂಜ್ ಹೆವಿ ಜ್ಯೂಸಿ ಆಗಿದೆ, ಇದನ್ನ ಹೆಂಗ್ ತಿನ್ಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ಇಟ್ಕೊಳ್ಳಿ. ಒಂದು ಅನ್ಲಿಮಿಟೆಡ್ ಹ್ಯಾಪಿನೆಸ್ ಏನಪ್ಪ ಅಂದರೆ, ಡೇ ಬೈ ಡೇ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಇನ್ಕ್ರೀಸ್ ಆಗ್ತಿದೆ. ತುಂಬ ಜನ ಶಾರ್ಟ್ಸಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಪ್ರತಿದಿನವೂ ಶಾರ್ಟ್ಸ್ ಬರ್ತಾ ಇರುತ್ತೆ. ಸೊ ಇದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಇದು ಒಂಥರ ನನಗೆ ಯಾವಾಗೂ ಇದ್ದಿದ್ದೆ ಇದು ಡೌನ್ಫಾಲ್. ಏನು ಅಂದರೆ, ಈ ವಾಚ್ ಟೈಮ್ ಬಂದ್ಬಿಟ್ಟು ಮತ್ತೆ ಕಡಿಮೆ ಆಗ್ತಾ ಇರೋದು. ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ಸೀರಿಯಸ್ಲಿ ಬೇಜಾರೇ ಆಗೋಗ್ಬಿಡ್ತು. ಒಂದು 800 ತನಕ ರೀಚ್ ಆದೆ. 1000 ರೀಚ್ ಆಗೋಕ್ಕೆ ಒಂದು ಅಷ್ಟು ಕಷ್ಟಪಡಬೇಕಾಗಿತ್ತು. ಏನಂದರೆ, ಒಂದು ವೀಡಿಯೋ ಬಂದ್ಬಿಟ್ಟು ತುಂಬ ವ್ಯೂಸ್ ಹೋಗ್ತಿದೆ, ಅದರಿಂದ ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಸೊ ಅದು ಲೈಕ್ ಇವಾಗ ಒಂದಿನಕ್ಕೆ ಒಂದು 5 ವ್ಯೂ ಬಂತು ಅಂದರೆ ಒಂದು ವೀಡಿಯೋಗೆ ಸೂಪರ್. ಅದೇ 1-2 ಅಂತ ಬಂದರೆ ಕಡಿಮೆ ಅಲ್ವಾ? ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂದರೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದು ಲಿಂಕ್ನ ಕಾಪಿ ಮಾಡ್ಕೊಂಡು ತುಂಬ ಜನಕ್ಕೆ ಶೇರ್ ಮಾಡಿ, ಓಕೆನಾ? ಶೇರ್ ಮಾಡಿತು ಅಂದರೆ ಒಂಚೂರು ಪುಷ್ ಕೊಡುತ್ತೆ ಯೂಟ್ಯೂಬು, ತುಂಬ ಜನ ನೋಡ್ತಾರೆ, ನಮ್ಮ ವಿಡಿಯೋ ಕೂಡ ಪಾಪಪ್ ಆಗುತ್ತೆ. ಆ್ಯಂಡ್ ನನಗೆ ಎಸ್ಪೆಷಲಿ ಗೇಮಿಂಗು ಅವು ಇವೆಲ್ಲ ಇಂಟ್ರೆಸ್ಟೇ ಹೋಯ್ತು. ಸೀರಿಯಸ್ಲಿ ಈ ವ್ಲಾಗು ಆ ಕಡೆ ಈ ಕಡೆ ಹೋಗ್ಬಿಡೋಣ ಅಂತ ಇದ್ದೀನಿ ಸುಮ್ಮನೆ. ಈ ಗೇಮ್ ಏನೇ ಮಾಡಿದ್ರೂ ನಮ್ದ್ರಲ್ಲಿ ವರ್ಕೌಟೇ ಆಗ್ತಿಲ್ಲ. ಎಲ್ಲ ಗೇಮು ಟ್ರೈ ಮಾಡ್ತಾ ಇದ್ದೀನಿ, ಸೀರಿಯಸ್ಸಾಗಿ ವರ್ಕೌಟ್ ಆಗ್ತಿಲ್ಲ. ಅದಕ್ಕೆ 1-2 ಅಂದ್ಬಿಟ್ಟು ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನೋಡುವ, ಒಂದು ಒಳ್ಳೆ ಸಿಚುವೇಶನ್ ಬಂದಾಗ ಮತ್ತೆ ಅಲ್ಲಿಂದ ಶುರು ಮಾಡ್ತೀನಿ. ಯಾಕಂದರೆ ಎಲ್ಲವೂ ಒಂಥರ ಕ್ಲಾರಿಟಿ ಮಿಸ್ ಆದಂಗೆ ಐತೆ. ಆ್ಯಂಡ್ ನನ್ನ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, 1080p ಕ್ಯಾಪ್ಚರ್ ಮಾಡಿರೋದು. ಸೊ ವಿಡಿಯೋ ಶೂಟ್ ಮಾಡಿರೋದು.
ವಿಡಿಯೋ ಶೂಟ್ ಮಾಡ್ತಾ ಮಾಡ್ತಾ ಮೊಬೈಲ್ ಹೀಟ್ ಆಗುತ್ತೆ. ಹೀಟ್ ಆಗಿದ ತಕ್ಷಣ ಕ್ಯಾಮ್ರಾ ಲ್ಯಾಗ್ ಆಗುತ್ತೆ. ನಾನು 1080p ರೆಸಲ್ಯೂಷನಲ್ಲಿ ಏನು ಎಡಿಟ್ ಮಾಡಿರ್ತೀನಿ, ಯೂಟ್ಯೂಬಲ್ಲಿ ಹಾಕಿ ನೀವು 1080pಯಲ್ಲಿ ವಿಡಿಯೋ ನೋಡಿದ್ರೆ ಕೂಡ ಅದೊಂಥರ ಲ್ಯಾಗ್ ಫೀಲ್ ಆಗುತ್ತೆ. ನೀವು ನೋಡಿರ್ತೀರ. ನಾನು ರೀಸೆಂಟ್ಲಿ ಹಾಕೋ ವಿಡಿಯೋಸೆಲ್ಲ ನಾನು ಕ್ಯಾಪ್ಕಟ್ಟಲ್ಲೇ ಈಸಿ ಇದೆ ಅಂತ ಎಡಿಟ್ ಮಾಡ್ತಾ ಇರೋದು, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ ಎಲ್ಲ ಬೇಕಾಗಿಲ್ಲ ಅಂತ ಬಿಟ್ಬಿಟ್ಟೆ. ಏನು ಗುರು ಮಾನ್ಸೂನು ಸಿಕ್ಕಾಪಟ್ಟೆ ಮಳೆ ಅಂತೂ ಊರಲ್ಲಿ ನಿಮಿಷಕ್ಕೂ ಮುಂಗಾರು ಮಳೆ ಹಂಗೆ ಬೀಳ್ತಿತ್ತು ಅಂದ್ಕೊಳ್ಳಿ ಗೈಸ್. ಸೀರಿಯಸ್ಸಾಗಿ ಆ ಒಂದು ಮೂಮೆಂಟ್ ಎಲ್ಲ ಮಿಸ್ಸೇ ಮಾಡಿಬಿಟ್ಟೆ. ನಾನು ವಿಡಿಯೋ ಮಾಡಿದೆ, ಬಟ್ ಕ್ಲಾರಿಟಿ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಏನು ಅಂದರೆ ಹಂಗೆ ಸ್ಲೋ ಮೋಷನಲ್ಲಿ ಮಳೆ ಬೀಳ್ತಿತ್ತು, ಸಖತ್ತಾಗಿತ್ತು, ಎಂಜಾಯ್ ಮಾಡಿದೆ ನಾನಂತೂ. ಆ್ಯಂಡ್ ನೀವೇನು ಬೇಜಾರು ಮಾಡ್ಕೊಂಬಿಡಿ, ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಎಲ್ಲವೂ ಕ್ಯಾಪ್ಚರ್ ಮಾಡಿ ವೀಡಿಯೋ ಮಾಡಿರ್ತೀನಿ, ನೋಡಿರ್ತೀರ ನೀವು. ಅಫ್ಕೋರ್ಸ್ ಎಲ್ಲ ವೀಡಿಯೋಸು ಹಾಕಿದ್ದೀನಿ, ಪ್ಲೇಲಿಸ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ಔಟ್ ಮಾಡಿ ಬ್ಲಾಗ್ ಪ್ಲೇಲಿಸ್ಟು. ಸೊ ಊರಿಗೆ ಹೋಗಿದ್ದು, ಅಲ್ಲಿ ಕೆಲವು ವಿಷಯಗಳನ್ನ ಕ್ಯಾಪ್ಚರ್ ಮಾಡಿದ್ದು, ಒಂಥರ ಕಲ್ಚರ್ಸು ಡಿಫ್ರೆಂಟ್ ಆಗಿರುತ್ತೆ. ನೀವು ಈ ಹಳ್ಳಿಯಿಂದ ಬ್ಯಾಂಗ್ಳೂರ್ಗೆ ಬಂದರೆ ಒಂಥರ ಫೀಲ್ ಇರುತ್ತೆ, ಬ್ಯಾಂಗ್ಳೂರಿಂದ ಹಳ್ಳಿಗೆ ಹೋದರೆ ಒಂದು ಫೀಲ್ ಇರುತ್ತೆ. ಆ ಒಂದು ಫೀಲ್ನ ನೀವು ಆ ಒಂದು ಪ್ಲೇಲಿಸ್ಟಲ್ಲಿ ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಈ ಸೀರೀಸ್ ಏನಿದೆ, ಈ ಸೀರೀಸ್ ನಾನು 100 ತನಕ ತೊಗೊಂಡು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಜೊತೆ ನೀವು ಈ ಒಂದು ಸೀರೀಸಲ್ಲಿ ಒಂದು ಪಾರ್ಟ್ ಆಫ್ ಇರ್ತೀರಾ ಅಂತ ನಂಬ್ತೀನಿ. ಆ್ಯಂಡ್ ನಾವು ಗೊತ್ತಲ್ಲ, ನಾವು ಒಂಥರ ವೀಡಿಯೋಸ್ ಮಾಡ್ತಾ ಇರೋ ಥರನೇ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕೆಲವರು ಒಂಥರ ಮಾತಾಡ್ತಾರೆ, ಇನ್ನು ಕೆಲವ್ರು ಚೆನ್ನಾಗಿ ಮಾತಾಡ್ತಾರೆ, ಕೆಲವ್ರು ಉರ್ಕೊತಾರೆ, ಕೆಲವ್ರು ಬೈಕೊತಾರೆ. ನಮ್ಗೆ ಯಾವುದು ಬೇಕಾಗಿಲ್ಲ, ಪಾರ್ಟ್ ಆಫ್ ಒಂದೇ ಥರ ವೀಡಿಯೋಸ್ ಹಾಕ್ತಾ ಇರ್ತೀವಿ. ನೋಡೋರು ನೋಡಲಿ, ಹೋಗೋರು ಹೋಗಲಿ, ಅಷ್ಟೇ ಅಲ್ವಾ? ಸೊ ಗೈಸ್, ಓಕೆ, ಈ ಒಂದು ವೀಡಿಯೋನ ಫುಲ್ ಡೇ ತೊಗೊಂಡೋಗೋಕ್ಕಂತೂ ಆಗಲ್ಲ, ಯಾಕಂದರೆ ಲ್ಯಾಪಲ್ಲಿ GDF ಐತೆ. ಸೊ ಅದರಲ್ಲಿ ಸ್ವಲ್ಪ ಮೋಡ್ಸು ಅವು ಇವು ಇನ್ಸ್ಟಾಲ್ ಮಾಡೋ ಕೆಲಸಗಳೈತೆ. ಸೊ ಅದು ನಾನು ತೋರಿಸ್ಬೋದು, ಬಟ್ ಇದರಲ್ಲಿ ಬೇಕಾಗಿಲ್ಲ ಅದು. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ. ಈ ವಿಡಿಯೋ ನೀವು ಇವತ್ತು ನೋಡ್ಬೋದು, ಇವತ್ತು ಏನು ಡೇ ಅಂತಲೇ ಮರ್ತೋಗ್ಬಿಟ್ಟೆ. ಸೊ ಇವತ್ತು ನೋಡ್ತಾ ಇರ್ಬೋದು ನೀವು. ಸೊ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಫ್ರೆಂಡ್ಸು ಕೂಡ ಈ ವಿಡಿಯೋಸ್ನೆಲ್ಲ ನೋಡ್ತಿರ್ತಾರೆ. ಅವರು ಯಾವ ಥರ ಮೈಂಡ್ಸೆಟ್ಟಲ್ಲಿ ನೋಡ್ತಿರ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ನೋಡ್ತಿರ್ತಾರೆ ಅಂತ ನಂಬ್ತೀನಿ. ಅವ್ರಿಗೆಲ್ಲ ಒಂದು ವಿಷಯನ ಹೇಳ್ತೀನಿ. ಸೊ ಗೈಸ್, ಈ ವಿಡಿಯೋಸ್ ಎಲ್ಲ ಏನು ನೋಡ್ತಿರ್ತೀರಾ, ಸ್ವಲ್ಪ ಶೇರ್ ಮಾಡಿ, ಓಕೆನಾ? ಸ್ವಲ್ಪ ಶೇರ್ ಮಾಡಿ, ನಾನು ಬೆಳಿಬೇಕಲ್ವಾ? ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಗುರು, ಈ ಒಂದು ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವೀಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ಮಳೆ ಟೈಮಲ್ಲಿ ಬೈಕಲ್ಲಿ ರೈಡ್ ಮಾಡೋರಾಗಿದ್ದರೆ ದಯವಿಟ್ಟು ಸೇಫ್ಟಿಯಾಗಿ ರೈಡ್ ಮಾಡಿ, ಹೆಲ್ಮೆಟ್ ಯೂಸ್ ಮಾಡಿ, ರೈಡಿಂಗ್ ಗೇರ್ಸ್ನ ಯೂಸ್ ಮಾಡಿ, ಜೊತೆಗೆ ಕಾರಲ್ಲಿ ಟ್ರಾವೆಲ್ ಮಾಡೋರಾಗಿದ್ದರೆ ದಯವಿಟ್ಟು ಸೀಟ್ ಬೆಲ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಚಾನಲ್ಗೆ ನಾನು ಹೊಸ್ದಾಗಿ ಬಂದಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಈ ಒಂದು ವೀಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ತುಂಬ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ, ತುಂಬ ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ನಂದು ಕೂಡ FB ಅಕೌಂಟ್ ಇದೆ, ಅದನ್ನು ನಾನು ಲಿಂಕ್ ಮಾಡಿಲ್ಲ. ಸೊ ಅದರಲ್ಲಿ 0 ಫಾಲೋವರ್ಸ್ ಇದ್ದಾರೆ. ಹಂಗೆ 0 ಫಾಲೋವರ್ಸ್ ನಾವು ಬರ್ತೀನಿ, ಬೇರೆ ಥರ ಬರ್ತೀನಿ ನೆಕ್ಸ್ಟು. ತಡೀರಿ, ಕಾಯೋಣ, ಒಳ್ಳೇದಾಗುತ್ತೆ. ಬಾಯ್ ಬಾಯ್.